ನಾವು ಜೋಧ್ಪುರದಿಂದ ಒಂದು 2 ಗಂಟೆಯಿಂದ ಸ್ಟಾರ್ಟ್ ಮಾಡಿ 3-3:30 ಅಲ್ಲಿ ಹೋಗಿ ರೀಚ್ ಆಗಿದ್ವಿ. ಅದು 1 ಗಂಟೆ 40 ನಿಮಿಷ ಇದೆ. ಅದು ಜೋಧ್ಪುರದಿಂದ ಹತ್ರ ಒಂದು ತಾರ್ ಮರುಭೂಮಿ ಅದು ಓಸಿಯಾನ್ ಅಂತ ಹೇಳ್ತಾರೆ. ಅಲ್ಲಿಗೆ ಹೋಗಿದ್ವಿ. 2 ಟೋಲ್ ಇತ್ತು. ಇವನು 3,000 ರೂಪಾಯಿ ತಗೊಂಡ. ಅಲ್ಲಿ ಬೇರೆ ಏನು ಹೋಗೋದಿಲ್ಲ, ಜೀಪ್ ಹೋಗ್ತದೆ. 4x4 ಜೀಪ್ ಮಾತ್ರ ಹೋಗ್ತದೆ. ಇದು ಫುಲ್ಲು ಮಣ್ಣು, ನಾವು ಹಿಡಿಲಿಕ್ಕಾಗೋದಿಲ್ಲ. ಇಳಿದ್ರೆ ಕಾಲು ಒಳಗೆ ಹೋಗುತ್ತೆ. ಅಂದರೆ ನಮಗೆಲ್ಲ ಅಭ್ಯಾಸ ಇದೆ, ನಾರ್ಮಲಿ ಫಾರಿನರ್ಸ್ ಎಲ್ಲ ಆಗೋದಿಲ್ಲ. ಅಂದರೆ ಬಿಸಿ ಇದೆ ಮಣ್ಣು. ಚೆನ್ನಾಗಿತ್ತು, ಸ್ವಲ್ಪ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಮತ್ತು ಅವನು ಡ್ರೈವರ್ ಸಹ ಸಿಕ್ಕಾಪಟ್ಟೆ ರಫ್ ಆ್ಯಂಡ್ ಟಫ್. ಮೇಲಿಂದ ಕೆಳಗಿಂದ ಮೇಲೆಲ್ಲ ಹೋದ್ವಿ ನಾವು ಜೀಪ್. ಬೇರೆ ಕಾರೆಲ್ಲ ಒಳಗೋಗೋದಿಲ್ಲ, ಊತೋಗುತ್ತೆ. ಇದು ನೋಡಿ ರಸ್ತೆ. ನಮಗಿಲ್ಲಿ ಟಿ ವಿಯಲ್ಲಿ ಕಾಣೋ ಇದು 3 ಫೀಟ್ ಕೆಳಗಿದೆ ಜೀಪದು. ಇದು ಆ್ಯಕ್ಚುಲಿ ನೋಡಿ ಮೇಲೆ ಹೋಯ್ತು ನಮ್ಮ ಕಾರ್. ಇದು ಜೀಪು ತುಂಬ ಕಷ್ಟ ಇದೆ ಡ್ರೈವಿಂಗ್. ಚೆನ್ನಾಗಿದೆ ನೋಡಿ. ಗಿಡ ಗಂಟಿಗಳು ಎಲ್ಲ ಹತ್ರನೇ ಹೋಗ್ತದೆ. ನಾವು ಅದನ್ನು ಸಾಧಾರಣ ಮಟ್ಟಿಗೆ ಅದು 20 ಫೀಟ್ ಮೇಲಿದೆ ನಾವೀಗ ಏರುವಂಥ. ನಾನು ಅಲ್ಲೇ ಕೂತ್ಕೊಂಡು ತೆಗೆದಿದ್ದರಿಂದ ನಿಮಗೆ ಗೊತ್ತಾಗೋದು. ಇದು ನೋಡಿ, ಅವನಿಗೆ ಗೇರ್ ಚೇಂಜ್ ಮಾಡಿ ಹಾಕಿ ಫಸ್ಟ್ ಗೇರ್ ಹೇಳ್ದ. ತುಂಬ ಕಷ್ಟ ಇದೆ. ಇದು ನಮ್ಮದು ಎಂಟ್ರೆನ್ಸ್ ಅದು ಆ್ಯಕ್ಚುಲಿ. ಇನ್ನು ಮುಂದೆ ಬಂದ ಫುಲ್ ಮಣ್ಣೆ. ಸೂಪರ್ ಎಕ್ಸ್ಪೀರಿಯನ್ಸ್. ಇದರಷ್ಟು ಎಕ್ಸ್ಪೀರಿಯನ್ಸ್ ಎಲ್ಲೂ ಇಲ್ಲ. ಅಂದರೆ ಲೇಡೀಸ್ಗೆಲ್ಲ ಕಷ್ಟ, ನನ್ನ ಮಿಸ್ಸಸ್ಗೆಲ್ಲ ತುಂಬ ಕಷ್ಟ ಆಯಿತು. ನಮಗೆ ಯಾಕೆ, ನಾವು ಒಂದು ಸ್ವಲ್ಪ ಅಡ್ವೆಂಚರಸ್ ಇದ್ದರೆ ಇದೆಲ್ಲ ಒಳ್ಳೆ ಪ್ಲೇಸ್ ಇದೆ. ಮತ್ತು ಒಳ್ಳೊಳ್ಳೆ ಫೋಟೋಸ್ ಎಲ್ಲ ತೆಗಿಲಿಕ್ಕೆ ಅಲ್ಲಿ ಒಬ್ಬ ಹುಡುಗ ಸಿಕ್ಕಿದ್ದ. ಇವನೊಂದು ಪರಿಚಯ ಮಾಡಿದ. ಒಂದು ಒಳ್ಳೆ ರೀತಿ ಫೋಟೋ ತೆಗಿತಾರೆ. ಈಗ ಕೂತ್ಕೊಂಡು ತೆಗೆದು ಅದರಿಂದ ಗೊತ್ತಾಗಿತ್ತು. ನಾವು ಮೇಲಿದ್ದೇವೆ, ಈಗ ಕೆಳಗೆ ಹೋಗೋದಿಲ್ಲ. ಮೇಲೆ ಕೆಳಗೆ 2 ಸಲ ಹೋದ್ವಿ ನಾವು. ಅಯ್ಯೋ ಅಂತ ನೋಡಿ, ಅಲ್ಲಿ ಸೈಡಲ್ಲಿ ಹೋಗ್ತೇವೆ. ಆ ಸೈಡಲ್ಲಿ ಕೆಳಗೆ ಹೋಗ್ತಿದ್ದೆ ನೋಡಿ, ಅಲ್ಲಿ ಹೋಗ್ತಿದ್ದೆ. ಗುಡು ಅಂತ ಕೆಳಗಿದ್ದಪ್ಪ. ಕೆಳಗೆ ಅವರು ಜನ ಇದ್ದಪ್ಪ. ಡೌನ್ ಕಂಪ್ಲೀಟ್. ಕಾರಲ್ಲಿ ಈ ಜೀಪಲ್ಲಿ ಕೂತ್ಕೊಂಡಿದ್ದೆ ಗೊತ್ತಾಗೋದಿಲ್ಲ. ಸೂಪರ್ ಎಕ್ಸ್ಪೀರಿಯನ್ಸ್. ಫುಲ್ ಮರುಭೂಮಿ, ಬಿಸಿ. ಅಷ್ಟು ಮೇಲಿಂದ ನಾವು ಕೆಳಗೆ ಬಂದಿದ್ದೀವಿ. ಮತ್ತೆ ಅಲ್ಲೇ ಕರ್ಕೊಂಡು ಹೋಗ್ತಾನೆ ಅವನು. ತುಂಬ ಗುಡ್ ಎಕ್ಸ್ಪೀರಿಯನ್ಸ್. ಇಂಥ ವಿಡಿಯೋಗಳನ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಪ್ರೋಸೆಸ್ ಕರ್ನಾಟಕದವರು ಜೋಧ್ಪುರಿಗೆ ಹೋಗಿ ಒಂದು 3 ದಿವಸ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಈಗ ಮತ್ತೆ ಕೆಳಗೆ ಇಳಿತದೆ. ಅದು ವಿಡಿಯೋ ತೆಗೆಯದೆ ನೋಡಿ, ಮೇಲೆ ಎಷ್ಟು ಮೇಲಿಂದ ಬಂದೆ. ಇದು ನೋಡಿ, ಅವನೊಂದು ಫೋಟೋ ತೆಗೆದ ನಮ್ಮದು. ಥ್ಯಾಂಕ್ ಯು ಸೋ ಮಚ್.